ಹೆಲೋ ಎವ್ರಿವನ್, ವೆಲ್ಕಮ್ ಟು ಪಾಕವಿಶಿಷ್ಟ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಬಾಗಿಲಿಗೆಲ್ಲ ತೋರಣ ಕಟ್ಟಿ ಹೊರಗಡೆ ಒಂದು ಪುಟ್ಟದಾದ ರಂಗೋಲಿನ ಹಾಕ್ತೆ. ಆನಂತರ ಎಡೆಗೆ ಶಾವಿಗೆ ಪಾಯಸ ಮಾಡಬೇಕು ಅಂತ ಶಾವಿಗೆ ಪಾಯಸ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದ್ಬಿಟ್ಟು ಆನಂತರ ಅದನ್ನು ತೆಗೆದು ಅದಕ್ಕೇನೆ ಶಾವಿಗೆನ ಹಾಕಿಬಿಟ್ಟು ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಶಾವಿಗೆನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಶಾವಿಗೆ ಚೆನ್ನಾಗಿ ರೋಸ್ಟ್ ಆದ ನಂತರ ನಾವು ಇದಕ್ಕೆ ಹಾಲನ್ನು ಹಾಕಬೇಕು. ನಾನಿಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ. 1 ಬಟ್ಲು ಶಾವಿಗೆಗೆ ಅರ್ಧ ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ನಿಮಗೆ ಶಾವಿಗೆ ಪಾಯಸ ಗಟ್ಟಿಗಿರಬೇಕು ಅಂದರೆ ಹಾಲನ್ನು ಸ್ವಲ್ಪ ಕಡಿಮೆ ತೊಗೋಬೋದು. ಇವಾಗ ನಾನು ಶಾವಿಗೆ ಒತ್ತಿಬಿಡುತ್ತೆ ಅಂತ ಹೇಳಿ ಚೆನ್ನಾಗಿ ಗೂರಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಸ್ಟಿರ್ ಮಾಡ್ತಾನೆ ಇರಬೇಕು. ಒಂದು ಕುದಿ ಬರೋವರೆಗೂ ಈ ರೀತಿಯಾಗಿ ಸ್ಟಿರ್ ಮಾಡ್ಕೋತಾ ಇರಬೇಕು, ಇಲ್ಲಾಂದರೆ ಶಾವಿಗೆ ಒತ್ತಿಬಿಡುತ್ತೆ. ಇವಾಗ ಒಂದು ಕುದಿ ಬಂದಿದೆ, ನಾನು ಸ್ಟಿರ್ ಮಾಡೋದು ನಿಲ್ಲಿಸಿದ್ದೀನಿ. ಇವಾಗ ಶಾವಿಗೆ ಪಾಯಸ ಚೆನ್ನಾಗಿ ಕುದೀತಾ ಇದೆ. ನಾನಿವಾಗ ಇದಕ್ಕೆ 1 ಬಟ್ಲಷ್ಟು ಸಕ್ಕರೆನ ಹಾಕಿದ್ದೀನಿ. ಸಕ್ಕರೆ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ಆನಂತರ ಒಂದು 7-8 ಕೇಸರಿ ಎಲೆನ ಹಾಕ್ಕೊಂಡಿದ್ದೀನಿ. ಆನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಬಿಟ್ಟು ಇವಾಗ ಪಾಯಸನ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಸೊ ಪಾಯಸ ಮಾಡಿದ್ದೆಲ್ಲ ಆಯಿತು. ಇವಾಗ ದೇವ್ರ ಪೂಜೆ ಮಾಡಿಬಿಟ್ಟು ದೇವರಿಗೆ ಎಡೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಪಾಯಸ, ಅನ್ನ, ತುಪ್ಪ, ಹಾಲು ಮತ್ತು ಬೇವು ಬೆಲ್ಲ ಹಾಗೆ 2 ಹಣ್ಣನ್ನು ಎಡೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಟಿಫನಿಗೆ ಪಾಯಸ ಮತ್ತು ಚಿತ್ರಾನ್ನ ಮಾಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಪಕೋಡನೂ ಮಾಡಬೇಕು ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಈರುಳ್ಳಿನ ಉದ್ದುದ್ದವಾಗಿ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡು ಆನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1.5 ಚಮಚದಷ್ಟು ಖಾರದ ಪುಡಿ ಬದಲು ನೀವು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಬೇಕು. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಚಿಟಿಕೆಯಷ್ಟು ಸೋಡಾನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟನ್ನು ಹೆಚ್ಚಾಗಿ ಹಾಕೋದು ಬೇಡ, ಇಲ್ಲ ಬರೀ ಕಡಲೆ ಹಿಟ್ಟನ್ನು ತಿಂದಂಗೆ ಆಗುತ್ತೆ. ಸೊ ಪಕೋಡದಲ್ಲಿ ಈರುಳ್ಳಿ ಪಕೋಡ ಅಂದರೆ ಈರುಳ್ಳಿನೇ ತಿಂದಂಗೆ ಆಗಬೇಕು. ಸೊ ಹಾಗಾಗಿ ಕಡಲೆ ಹಿಟ್ಟನ್ನು ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಈ ರೀತಿಯಾಗಿ ಈ ಕನ್ಸಿಸ್ಟೆನ್ಸಿಲಿ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆನಂತರ ಒಂದು ಬಾಣಲಿಲಿ ಎಣ್ಣೆ ಹಾಕ್ಬಿಟ್ಟು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಇವಾಗ ಇಷ್ಟಿಷ್ಟೇ ನಾನು ಹಿಟ್ಟನ್ನು ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೈಯಲ್ಲಿ ಇಷ್ಟಿಷ್ಟೇ ಸೈಜಲ್ಲಿ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಹಾಕಬೇಕು. ಸೊ ಇದನ್ನು ಬಾಣಲಿ ತುಂಬ ನೀವು ಮೊದಲಿಗೆ ಹಾಕ್ಕೋಬೇಕು. ಸೊ ನೀವು ನೋಡ್ಬೋದು ಈ ರೀತಿಯಾಗಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಾಮೂಲಿ ನೀವು ಮೆಣಸಿನ್ಕಾಯಿ ಬೋಂಡ ಮತ್ತು ಹೀರೆಕಾಯಿ ಬೋಂಡ ಎಲ್ಲ ಯಾವ ರೀತಿ ಫ್ರೈ ಮಾಡ್ತೀರಲ್ಲ ಅದೇ ರೀತಿಯಾಗಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗುಳ್ಳೆಗಳು ಕಡಿಮೆ ಆದಮೇಲೆ ನೀವು ಇದನ್ನು ತೆಗಿಬೇಕಾಗುತ್ತೆ. ಇದನ್ನು ಫ್ರೈ ಆಗ್ತಾ ಇದೆ. ಸೊ ಇವಾಗ ಗುಳ್ಳೆಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನಾನು ಇವಾಗ ಇದನ್ನು ತಕ್ಕೋತೀನಿ. ಈಗ ಪಕೋಡ ಕೂಡ ಮಾಡಿದ್ದಾಯಿತು. ನಾನು ಇವಾಗ ಇದನ್ನೆಲ್ಲ ಒಂದು ತಟ್ಟೆಯಲ್ಲಿ ಸರ್ವ್ ಮಾಡ್ತೀನಿ. ಶಾವಿಗೆ ಪಾಯಸ, ಚಿತ್ರಾನ್ನ ಮತ್ತು ಪಕೋಡ ಇದು ನಮ್ಮ ಮನೆಯ ಇವತ್ತಿನ ಹಬ್ಬದ ಊಟ. ನೀವು ಕೂಡ ಮನೇಲಿ ಯಾವ ರೀತಿಯಾಗಿ ಹಬ್ಬದ ಊಟ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.